ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬ್ರಹ್ಮನು ಮೃತ್ಯುವನ್ನು ಸೃಷ್ಟಿಸಿ ಪ್ರಜಾ ಸಂಹಾರಕ್ಕಾಗಿ ನಿಯಮಿಸಿದುದು ಎಂಬ 263ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮನಲ್ಲಿ ಉಂಟಾದ ಮಹಾಕೋಪದಿಂದ ಪ್ರಪಂಚವೆಲ್ಲವೂ ದಗ್ಧವಾಗುತ್ತಿರುವುದನ್ನು ನೋಡಿ ಆ ಪ್ರಜೆಗಳ ಹಿತವನ್ನು ಕೋರಿ ತನ್ನಲ್ಲಿಗೆ ಬಂದಂತಹ ಶಿವನನ್ನು ಅಥವಾ ರುದ್ರನನ್ನು ಕುರಿತು ಬ್ರಹ್ಮನು, ಶಂಭು, ನಿನ್ನ ಕೋರಿಕೆ ಏನು ಹೇಳು, ನಡೆಸಿಕೊಡುವೆನು ಎಂದಾಗ ರುದ್ರನು ಬ್ರಹ್ಮನನ್ನು ಕುರಿತು, ಪ್ರಭು, ನಾನಿಲ್ಲಿಗೆ ಬಂದುದು ಪ್ರಜೆಗಳ ಕ್ಷೇಮ ನಿಮಿತ್ತವಾಗಿಯೇ. ನೀನಾಗಿ ಸೃಷ್ಟಿಸಿದ ಪ್ರಜೆಗಳಲ್ಲಿ ನಿನಗೆ ಈ ಕೋಪವೇಕೆ? ನಿನ್ನ ಕೋಪಾಗ್ನಿಗಿಂದ ಪ್ರಾಣಿಗಳೆಲ್ಲವೂ ದಗ್ಧವಾಗುತ್ತಿವೆ. ಅವುಗಳನ್ನು ನೋಡಿ ಕನಿಕರದಿಂದ ನಾನು ಇಲ್ಲಿಗೆ ಬಂದೆನು. ನಿನ್ನ ಕೋಪವನ್ನು ನಿಗ್ರಹಿಸು ಎಂದನು. ಅದಕ್ಕೆ ಆ ಬ್ರಹ್ಮನು, ನನಗೆ ಅವರ ಮೇಲೆ ಕೋಪವಿಲ್ಲ. ಪ್ರಜೆಗಳೇ ಲೋಕದಲ್ಲಿ ಇರಬಾರದೆಂಬುದು ನನ್ನ ಇಷ್ಟವಲ್ಲ. ಆದರೆ ಪ್ರಾಣಿಗಳಿಂದ ಭೂಮಿಗೆ ಭಾರವು ಹೆಚ್ಚಾಗುತ್ತಿದೆ. ಅದನ್ನು ತಗ್ಗಿಸುವುದಕ್ಕಾಗಿ ಉಪಸಂಹಾರ ಮಾಡಿಕೊಳ್ಳಬೇಕಾಯಿತು. ಮಹಾದೇವ, ಪ್ರಜೆಗಳ ಭಾರದಿಂದ ಪೀಡಿತೆಯಾಗಿ ನೀರಿನಲ್ಲಿ ಮುಳುಗಿ ಹೋಗುತ್ತಿರುವ ಭೂಮಿಯು ಆ ಪ್ರಜೆಗಳ ಉಪಸಂಹಾರಕ್ಕಾಗಿ ನನ್ನನ್ನು ಪ್ರೇರಿಸುತ್ತಿರುವಳು. ನಾನು ಸ್ವಬುದ್ಧಿಯಿಂದ ಎಷ್ಟೆಷ್ಟು ವಿಚಾರಿಸಿದರೂ ಉಪಾಯವು ತೋರದೆ ನನಗೆ ಚಿಂತೆ ಹುಟ್ಟಿದೆ ಎಂದನು. ಆಗ ರುದ್ರನು, ಓ ಪ್ರಜಾಧಿಪತಿ, ಇಂತಹ ಸಂಹಾರ ಕಾರ್ಯವನ್ನು ನಿಲ್ಲಿಸು, ಕೋಪವನ್ನು ಅಡಗಿಸು. ಸ್ಥಾವರಗಳಾಗಿರಲಿ ಜಂಗಮಗಳಾಗಿರಲಿ, ನೀನು ಹೀಗೆ ಅವುಗಳನ್ನು ನಾಶಗೊಳಿಸಬೇಡ. ಈಗ ನಿನ್ನ ಕೋಪದಿಂದ ಜಲಾಶಯಗಳೆಲ್ಲವೂ ಇಂಗಿ ಹೋಗುತ್ತಿವೆ, ಹುಲ್ಲು ಕಡ್ಡಿಗಳೆಲ್ಲವೂ ದಗ್ಧವಾಗುತ್ತಿವೆ, ಸಸ್ಯ ವರ್ಗಗಳು ಸುಟ್ಟು ಹೋಗುತ್ತಿವೆ, ಚತುರ್ವಿಧ ಜಂಗಮ ಪ್ರಾಣಿಗಳು ದಗ್ಧವಾದವು, ಜಗತ್ತೆಲ್ಲವೂ ಅಕಾಲದಲ್ಲಿ ಭಸ್ಮೀಭೂತವಾಗುತ್ತಿದೆ. ಓ ಮಹಾತ್ಮ, ಕರುಣಿಸು, ನಿನ್ನಲ್ಲಿ ವರವನ್ನು ಬೇಡುವೆನು. ಸತ್ತ ಮೇಲೆ ಪ್ರಾಣಿಗಳು ತಿರುಗಿ ಬರಲಾರವು. ನಿನ್ನ ತೇಜಸ್ಸಿನಿಂದಲೇ ನಿನ್ನ ಕೋಪವನ್ನು ಅಡಗಿಸಿಡಬೇಕು. ಪ್ರಜೆಗಳ ಹಿತಕ್ಕಾಗಿ ಬೇರೆ ಏನಾದರೂ ಉಪಾಯವನ್ನು ಹುಡುಕು. ಪ್ರಾಣಿಗಳೆಲ್ಲವೂ ತಮ್ಮ ಸಂತತಿ ಸಮೇತವಾಗಿ ಸಾಯದಿರಲಿ. ನಿನ್ನ ಮಗನಾಗಿ ಎಣಿಸಲ್ಪಟ್ಟಿರುವ ಈ ನನ್ನನ್ನು ಸಂಹಾರ ಕಾರ್ಯಕ್ಕೆ ಪ್ರೇರಿಸಿದರೂ ನಾನು ಅಸುರರ ಗುಂಪಿನಲ್ಲಿ ಸೇರಿಸಲ್ಪಟ್ಟು ಪಾಪಕ್ಕೀಡಾಗುವೆನು. ಲೋಕಕ್ಷೇಮವನ್ನು ಉದ್ದೇಶಿಸಿ ನೀನು ನನ್ನನ್ನು ದೇವತೆಗಳ ಗುಂಪಿನಲ್ಲಿ ಸೇರಿಸಿರುವೆ. ಓ ಲೋಕೇಶ್ವರ, ಸ್ಥಾವರ ಜಂಗಮಾತ್ಮಕವಾದ ಈ ಪ್ರಪಂಚವೆಲ್ಲ ನಿನ್ನಿಂದಲೇ ಉತ್ಪನ್ನವಾದುದು. ಈಗ ಸತ್ತ ಪ್ರಜೆಗಳು ತಿರುಗಿ ಹುಟ್ಟುವಂತೆ ಕರುಣಿಸಬೇಕು. ಇದೇ ನನ್ನ ಪ್ರಾರ್ಥನೆ ಎಂದನು. ಸ್ಥಾಣುವಿನ ಈ ಮಾತನ್ನು ಕೇಳಿ ಬ್ರಹ್ಮನು ಮನೋನಿಯಮದಿಂದಲೂ ವಾಂಗ್ಯಮದಿಂದಲೂ ಧ್ಯಾನಿಸಿ ಆ ಅಗ್ನಿಯನ್ನು ಉಪಸಂಹರಿಸಿ ತನ್ನ ಅಂತರಾತ್ಮದಲ್ಲಿ ಅಡಗಿಸಿಕೊಂಡನು. ಅಲ್ಲದೆ ಆ ಸ್ಥಾಣುವಿನ ಪ್ರಾರ್ಥನೆಯಂತೆ ಪ್ರಾಣಿಗಳಿಗೆ ಪರ್ಯಾಯದಿಂದ ಹುಟ್ಟು ಸಾವುಗಳನ್ನು ಕಲ್ಪಿಸಿದನು. ಹೀಗೆ ಆ ಬ್ರಹ್ಮದೇವನು ತನ್ನ ಕೋಪದಿಂದುಂಟಾದ ಅಗ್ನಿಯನ್ನು ತನ್ನಲ್ಲಿ ಉಪಸಂಹರಿಸಿಕೊಂಡಾಗ ಮಹಾತ್ಮನಾದ ಆತನ ಎಲ್ಲ ಇಂದ್ರಿಯಗಳಿಂದ ಒಂದು ಸ್ತ್ರೀ ವ್ಯಕ್ತಿಯು ಹೊರಬಿದ್ದಿತು. ಆ ಹೆಂಗಸು ಕೆಂಪು ಮತ್ತು ಕಪ್ಪು ಬಣ್ಣವುಳ್ಳ ವಸ್ತ್ರವನ್ನು ಕಟ್ಟಿ ಕಿವಿಯಲ್ಲಿ ದಿವ್ಯ ಕುಂಡಲಗಳನ್ನು, ಮೈಮೇಲೆ ದಿವ್ಯಾಭರಣಗಳನ್ನು ಧರಿಸಿದ್ದಳು. ಇಂತಹ ಸುಂದರಿಯು ಅವನ ದೇಹದಿಂದ ಹೊರಟು ಅವನ ದಕ್ಷಿಣ ಪಾರ್ಶ್ವದಲ್ಲಿ ನಿಂತಳು. ಬ್ರಹ್ಮ ರುದ್ರರಿಬ್ಬರು ಅವಳನ್ನು ನೋಡಿದರು. ಆಗ ಬ್ರಹ್ಮನು ಅವಳನ್ನು ಕುರಿತು, ಓ ಮೃತ್ಯು ದೇವತೆ ಎಂದು ಕರೆದು, ಎಲೋ, ನಾನೇ ಪ್ರಾಣಿಗಳ ಸಂಹಾರ ಕಾರ್ಯಕ್ಕಾಗಿ ನಿನ್ನನ್ನು ನಿರ್ಮಿಸಿದೆನು. ನೀನು ಪ್ರಜೆಗಳನ್ನು ಕೊಲ್ಲಬೇಕು. ಅವರಲ್ಲಿ ನೀನು ಪಂಡಿತನೆಂದು, ಮೂಢನೆಂದು, ಭಾಗ್ಯವಂತನೆಂದು, ಬಡವನೆಂದು ಯಾವ ಪಕ್ಷಪಾತವನ್ನು ತೋರಿಸದೆ ಸಂಹಾರ ಕಾರ್ಯವನ್ನು ನಡೆಸು. ಈ ನನ್ನ ಆಜ್ಞೆಯಿಂದ ನಿನಗೆ ಒಳ್ಳೆ ಶ್ರೇಯಸ್ಸುಂಟು ಎಂದನು. ಬ್ರಹ್ಮದೇವನ ಬಾಯಿಂದ ಹೊರಟ ಆ ಕಠಿಣ ವಾಕ್ಯವನ್ನು ಕೇಳಿ ಕಮಲ ಮಾಲಿಕೆಯಿಂದ ಅಲಂಕೃತೆಯಾದ ಆ ದೇವಿಗೆ ಮಹತ್ತಾದ ಚಿಂತೆಯೂ ದುಃಖವೂ ಉಂಟಾಗಿತು. ಅವಳ ಕಣ್ಣಿಂದ ಧಾರೆಯಾಗಿ ನೀರು ಸುರಿಯತೊಡಗಿತು. ಅದನ್ನು ನೋಡಿ ಬ್ರಹ್ಮನು ಅವಳ ಕಣ್ಣೀರನ್ನು ತಾನೇ ಕೈಯೊಡ್ಡಿ ತಡೆದು ಪ್ರಜೆಗಳ ಹಿತಕ್ಕಾಗಿಯೇ ಆ ಆಜ್ಞೆಯನ್ನು ತಾನು ಮಾಡಿದುದಾಗಿ ತಿರುಗಿ ಅವಳನ್ನು ಸಂತೈಸಿದನು. ಇದು 263ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.